ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀಟ್ ಕಟ್ ಆಫ್ ಎಷ್ಟಿರುತ್ತೆ, ಅದೇ ರೀತಿ ನಿಮ್ಮ ಕ್ವಾಲಿಫೈಡ್ ಮಾರ್ಕ್ಸ್ ಎಷ್ಟಿರುತ್ತೆ, ನಿಮ್ಮ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ, ಅದೇ ರೀತಿ ಯಾವ ಕ್ರೈಟೀರಿಯಾ ಕೂಡ ನಿಮ್ಮ ಕಟ್ ಆಫ್ಗೆ ಮ್ಯಾಟರ್ ಆಗುತ್ತೆ, ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ. ಇಲ್ಲಿ ಕ್ವಾಲಿಫೈಡ್ ಮಾರ್ಕ್ಸ್ ಅಂತ ಇದೆ. ಕ್ವಾಲಿಫೈಡ್ ಮಾರ್ಕ್ಸ್ ಬಂದ್ಬಿಟ್ಟು ಕಂಪಲ್ಸರಿ ನೀವು ತೆಗಿಬೇಕಾಗುತ್ತೆ. ಇದನ್ನು ತೆಗೆದ್ರೆ ನೀವು ಕ್ವಾಲಿಫೈಡ್ ಮಾರ್ಕ್ಸ್ನ ನೀವು ಕೂಡ ಕೌನ್ಸಿಲಿಂಗಿಗೆ ಹೋಗ್ಬೋದು. ಲೈಕ್ ಆಲ್ ಇಂಡಿಯಾ ಕೌನ್ಸಿಲಿಂಗ್, ಸ್ಟೇಟ್ ಕೌನ್ಸಿಲಿಂಗ್, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇನ್ ಸಮ್ ಕೇಸ್ ಆಗಿರುತ್ತೆ. ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿ ಅಂಡ್ ಸೆಂಟ್ರಲ್ ಯೂನಿವರ್ಸಿಟಿ ಕೂಡ ನೀವು ಕ್ವಾಲಿಫೈ ಆದರೆ ನೀವು ಹೋಗ್ಬೋದು. ಅಡ್ಮಿಷನ್ ಕೂಡ ಆಗ್ಬೋದು ಮೆಡಿಕಲ್ ಕೋರ್ಸ್ಗಳಿಗೆ ನೀವು ಕ್ವಾಲಿಫೈ ಆದರೆ. ಇದು ಬಂದ್ಬಿಟ್ಟು ಬೇಸಿಕ್ ರಿಕ್ವೈರ್ಮೆಂಟ್ ಆಗಿರುತ್ತೆ ಕ್ವಾಲಿಫಿಕೇಶನ್ ಆಗೋದು. ಇದು ನಿಮಗೆ ಜಸ್ಟ್ ಸೀಟ್ ಗ್ಯಾರಂಟಿ ಅಂತ ಹೇಳೋಕ್ಕಾಗೋದಿಲ್ಲ. ಜಸ್ಟ್ ಬಂದ್ಬಿಟ್ಟು ಬೇಸಿಕ್ ರಿಕ್ವೈರ್ಮೆಂಟ್ ಆಗುತ್ತೆ. ನೀವು ಜಸ್ಟ್ ಕ್ವಾಲಿಫಿಕೇಶನ್ ಕೂಡ ಆಗಿಲ್ಲ ಅಂದರೆ ನೀವು ಯಾವುದಕ್ಕೂ ಕೂಡ ಆಗೋದಿಲ್ಲ. ಅದು ಗ್ಯಾಪ್ ನೋಡ್ಕೊಳ್ಳಿ. ಅಡ್ಮಿಷನ್ ಬಂದ್ಬಿಟ್ಟು ನಿಮ್ಮ ನೀಟ್ ರ್ಯಾಂಕಿಂಗ್ ಆಗಿರ್ಬೋದು, ನಿಮ್ಮ ಕ್ಯಾಟಗರಿ, ನಿಮ್ಮ ಕಾಲೇಜ್ ಅದೇ ನಿಮ್ಮ ಕಟ್ ಆಫ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಫೈಡ್ ಮಾರ್ಕ್ಸ್ ಮಿನಿಮಮ್ ಎಷ್ಟು ತೆಗೆದ್ರೆ ಮಾತ್ರ ಕ್ವಾಲಿಫೈಡ್ ಅಂತ ನೋಡೋದಾದ್ರೆ ಅಂದಾಜು ಮಾಹಿತಿ ಕೊಡ್ತಾ ಇದ್ದೀನಿ. ಸಾಕಷ್ಟು ಆರ್ಟಿಕಲ್ಸ್ಗಳು ಸಾಕಷ್ಟು ಎಲ್ಲ ಕೂಡ ರಿಪೋರ್ಟ್ ಮಾಡಿರ್ತಾರೆ. ಅದರ ಆಧಾರದ ಮೇಲೆ ನಾನು ನೋಟ್ ಮಾಡಿ ನಿಮಗೆ ಮಾಹಿತಿನ ಕೊಡ್ತೀನಿ. ಜನರಲ್ ಕ್ಯಾಟಗರಿ ಅವರು 164 ಅಬೌವ್ 720ಗೆ 164 164 ಮೇಲೆ ತೆಗೆದಿದ್ರೆ ಅಂಡ್ ಅಬೌವ್ 164 ಪ್ಲಸ್ ಎಷ್ಟೇ ತೆಗೆದ್ರು ಕೂಡ ನೀವು ಕ್ವಾಲಿಫೈ ಆಗ್ತೀರಾ ಅಂತ ಹೇಳಿ ಬರ್ತಾ ಇದೆ. ಅಂದಾಜು ಮಿನಿಮಮ್ 164ನ ಇನ್ ಕೇಸ್ ನೀವು ಜನರಲ್ ಕ್ಯಾಟಗರಿ ಇದ್ರೆ ನೀವು ತೆಗಿಬೇಕಾಗುತ್ತೆ. ಅಂಡ್ OBC SC ST ಇದ್ರೆ ಅಬೌವ್ 129 ಟು 163 ಇದೆ. ಅಂದ್ರೆ ಅಬೌವ್ 129 129ಗಿಂತ ಮೇಲೆ ತೆಗೆದ್ರೆ ನೀವೇನಾದ್ರು SC ST ಅಥವಾ OBC ಆಗಿದ್ರೆ ನೀವು ಕೂಡ ನೀಟ್ಗೆ ಕ್ವಾಲಿಫೈ ಆಗ್ಬೋದು. ಪರ್ಸೆಂಟೇಜ್ ವೈಸ್ ಆಗುತ್ತೆ. ಲೈಕ್ ಸಾಮಾನ್ಯ ವರ್ಗ 50% ಇರುತ್ತೆ, ಬೇರೆಯವರು 40 ಇರುತ್ತೆ. ಈ ರೀತಿ ಮ್ಯಾಟರ್ ಆಗುತ್ತೆ. ಅಂಡ್ EWS ಬಂದ್ಬಿಟ್ಟು 146 ಅಬೌವ್ 146 ಅಂಡ್ ಅಬೌವ್ 146 ಇದ್ರೆ ನೀವು ಕೂಡ EWS ಆಗಿದ್ರೆ ನೀವು ಕೂಡ ನೀಟ್ಗೆ ಕ್ವಾಲಿಫೈ ಆಗ್ಬೋದು. ಗ್ಯಾಪ್ ನೋಡ್ಕೊಳ್ಳಿ. ಈಗ 2024 ಇದು ಕ್ವಾಲಿಫೈಡ್ ಮಾರ್ಕ್ಸು. ಕ್ವಾಲಿಫೈಡ್ ಆದರೆ ನಮಗೆ ಏನೆಲ್ಲ ಎಲಿಜಿಬಿಲಿಟಿ ಅಂತ ಗೊತ್ತು. ಕ್ವಾಲಿಫೈಡ್ ಕಡ್ಡಾಯ. ನೀವು ಖಾಸಗಿ ಹೋಗ್ತೀರಾ, ನೀವು ಮ್ಯಾನೇಜ್ಮೆಂಟ್ಗೆ ದುಡ್ಡು ಕೊಟ್ಟು ಹೋಗ್ತೀರಾ ಅಂದ್ರೆ ಕೂಡ ಕ್ವಾಲಿಫೈ ಆಗೋದು ಕಡ್ಡಾಯ ಆಗಿರುತ್ತೆ. ಅದು ಗ್ಯಾಪ್ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮದು ನೀಟ್ ಕಟ್ ಆಫ್ ಬಗ್ಗೆ ಹೇಳೋದಾದ್ರೆ 2024 ಪರಿಗಣನೆ ಮಾಡಿಕೊಂಡು ನಾನು ಹೇಳ್ತಾ ಇದ್ದೇನೆ. ಎಲ್ಲ ವರ್ಗದ ಕಟ್ ಆಫ್ ಬಂದ್ಬಿಟ್ಟು 60-70 ಅಂಕಗಳು ಕೂಡ ಹೆಚ್ಚಾಗಬಹುದು. ಅಂದರೆ 60 to 70 ಮಾರ್ಕ್ಸ್ ಕೂಡ ಕಟ್ ಆಫ್ ಅಲ್ಲಿ ಇನ್ಕ್ರೀಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ರಿಪೋರ್ಟ್ಸ್ಗಳಷ್ಟೇ ಹೇಳ್ತಾರೆ. ಬಟ್ ನಿಮಗೆ ರಿಯಾಲಿಟಿ ನಿಮಗೆ ಗೊತ್ತಾಗುತ್ತೆ. ಬಟ್ ಸೀಟ್ಸ್ ಕೂಡ ಇನ್ಕ್ರೀಸ್ ಆಗಿದ್ದಾವೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮಾಡಿ ಹೇಳಿದ್ದೀನಿ. ಆಲ್ರೆಡಿ ಲೋಕಸಭೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿ ಸೀಟ್ಗಳು ಕೂಡ ಇನ್ಕ್ರೀಸ್ಮೆಂಟ್ ಆಗಿದ್ದಾವೆ ಅಂತ ನೋಡೋಣ ಬನ್ನಿ. ಕೆಲವೊಂದು ಆರ್ಟಿಕಲ್ಸ್ ಕೂಡ ಬಂದಿದ್ದಾವೆ. ಅದ್ರ ಎಕ್ಸ್ಪೆಕ್ಟೆಡ್ ಕೂಡ ಹೇಳಿದ್ದಾರೆ ಎಷ್ಟಿರ್ಬೋದು ಅಂತ. ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದ್ಬಿಟ್ಟು ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಅಂದ್ಬಿಟ್ಟು 520 to 550 ಅಂತ ಹೇಳ್ತಾ ಇದ್ದಾರೆ. ಈ ರೇಂಜ್ಗೆ ಇರುತ್ತೆ. 520 ರಿಂದ 550 ಕಟ್ ಆಫ್ ಇರುತ್ತೆ ಜನರಲ್ ಕ್ಯಾಟಗರಿಗೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ OBC ಅವರಿಗೆ 500 ರಿಂದ 530 ಇರುತ್ತೆ ಅಂತ ಹೇಳಿ ಈ ವರ್ಷ ಹೇಳ್ತಾ ಇದ್ದಾರೆ. ಕೆಲವೊಂದು ಆರ್ಟಿಕಲ್ಸ್ ಪ್ರಕಾರ OBC ಅವರಿಗೆ 500 to 530 ಅಂಕಗಳು, SC ಅವರಿಗೆ 400 to 430 ಅಂಕಗಳು ಅಂತ ಹೇಳ್ತಾ ಇದ್ದಾರೆ. MBBS 400 to 430 ಫಾರ್ SC ಸ್ಟೂಡೆಂಟ್ಸ್. ST ಸ್ಟೂಡೆಂಟ್ಸ್ಗಳಿಗೆ ಅರೌಂಡ್ 380 to 420 ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದ್ಬಿಟ್ಟು 380 ರಿಂದ 420. EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 510 to 540 ಅಂತ ಹೇಳ್ತಾ ಇದ್ದಾರೆ. ಇದು ಆರ್ಟಿಕಲ್ಸ್ ಹೇಳ್ತಾ ಇರೋದು. ಇಷ್ಟೇ ಇರೋದಿಲ್ಲ, ಒಂದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಯೂಶಲಿ ಎಲ್ಲರೂ ಕೂಡ ಸ್ಟಡಿ ಮಾಡಿರ್ತಾರೆ. ಈ ರೇಂಜ್ಗಿಂತ ನಿಮಗೆ ಇದ್ದೇ ಇರುತ್ತೆ. ಕಳೆದಕ್ಕಿಂತ 60-70 ಅಂಕಗಳು ಇನ್ಕ್ರೀಸ್ ಆಗ್ಬೋದು ಅಂತ ಹೇಳಿ ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ. ಸಾಮಾನ್ಯ ವರ್ಗ 520 to 550, OBC 500 to 530, SC 400 to 430, ST 380 to 420, EWS 510 to 540 ನಿಮ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗ್ಬೋದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನೀಟ್ ಕಟ್ ಆಫ್ ಮೇಲೆ ಏನೆಲ್ಲ ಪರಿಣಾಮ ಬೀಳುತ್ತೆ, ಯಾಕೆ ಕಟ್ ಆಫ್ ಈ ರೀತಿ ಆಗುತ್ತೆ, ಅದಕ್ಕೆ ಏನು ಕಾರಣ ಅಂದ್ರೆ ಮೇನ್ ಥಿಂಗ್ ಪರೀಕ್ಷೆ ಕಠಿಣತೆ. ಪರೀಕ್ಷೆ ಹೇಗಿತ್ತು ಆ ರೀತಿ ಆಗಿರುತ್ತೆ. ತೀರಾ ತಪ್ಪಿದ್ರೆ ಸಾಕಷ್ಟು ಜನ ಬರೆಯಕ್ಕಾಗೋದಿಲ್ಲ, ಆಟೋಮೆಟಿಕಲಿ ಕಟ್ ಆಫ್ಗೆ ಹೊಡೆತ ಬಿಡುತ್ತೆ. ಮೇನ್ ಥಿಂಗ್ ಅಪ್ಲಿಕೆಂಟ್ಸ್, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಜಾಬೇ ಆಗಲಿ ಏನೇ ಆಗಲಿ, ಒಂದು ಕೋರ್ಸಸ್ ಆಗಲಿ, ಅಲ್ಲಿ ನಿಮಗೆ ಕಡಿಮೆ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇರುತ್ತೆ. ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದ್ರೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಸೇಮ್ ಇದೇ ರೀತಿ ಜಾಸ್ತಿ ಜನ ಅರ್ಜಿ ಸಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ಕಟ್ ಆಫ್ ಮೇಲೆ ಕೂಡ ಮ್ಯಾಟರ್ ಆಗುತ್ತೆ. ಲೈಕ್ ಈಗ 10 ಜನಕ್ಕೆ 10 ಸೀಟ್ ಅಂದ್ರೆ ಕಟ್ ಆಫ್ ಕಡಿಮೆ ಮಾಡಿರ್ತಾರೆ. ಬಟ್ 100 ಜನ ಬರ್ತಾರೆ 10 ಸೀಟಿಗೆ ಅಂದ್ರೆ ಕಟ್ ಆಫ್ ನ ರೈಸ್ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಇರುತ್ತೆ ಅಷ್ಟೇ. ಲಭ್ಯವಿರುವ ಸೀಟ್ಗಳ ಸಂಖ್ಯೆ ಇನ್ನೂ ಕೂಡ ಮ್ಯಾಟರ್ ಆಗುತ್ತೆ. ಲೈಕ್ ನಾವು ಜಾಬ್ ಅಲ್ಲಿ ವೇಕೆನ್ಸಿ ಎಷ್ಟಿದಾವೆ, ಎಷ್ಟು ಓಪನಿಂಗ್ಸ್ ಇದಾವೆ ಅಂತ ನೋಡ್ತೀವಿ. ಅದೇ ರೀತಿ ನೀವು ಕೂಡ ನಿಮ್ಮ ಸೀಟಲ್ಲಿ ಎಷ್ಟು ಇದಾವೆ ಅಂತ ನೋಡ್ಬೇಕಾಗುತ್ತೆ. ಅದು ಕೂಡ ಮ್ಯಾಟರ್ ಆಗುತ್ತೆ. ಒಟ್ಟಾರೆ ಪ್ರದರ್ಶನ ಇದು ಇಂಪಾರ್ಟೆಂಟ್. ಲೈಕ್ ಎಲ್ಲಾ ವಿದ್ಯಾರ್ಥಿ ಟಾಪರ್ ಆಗಿರಲ್ಲ, ಎಲ್ಲಾ ವಿದ್ಯಾರ್ಥಿ ಕೂಡ ಫೇಲ್ ಆಗೋದಿಲ್ಲ. ಮ್ಯಾಟರ್ ಆಗುತ್ತೆ. ಇಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಬರ್ದಿದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಈ ಅಂಶಗಳ ಆಧಾರದ ಮೇಲೆ ಕಟ್ ಆಫ್ಗಳು ಪ್ರತಿ ವರ್ಷ ಕೂಡ ಚೇಂಜಸ್ ಆಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ KEA ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಕೂಡ ನನಗೆ ಸಿಕ್ಕಿರೋ ರಿಪೋರ್ಟ್ ಮಾಹಿತಿ ಪ್ರಕಾರ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗೆ ಏನು ಪರಿಣಾಮ ಬೀಳುತ್ತೆ, ಕಟ್ ಆಫ್ ಹೇಗೆ ಕ್ಯಾಲ್ಕುಲೇಟ್ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಲೈಕ್ ನಿಮಗೆ ಯಾವುದೇ ರೀತಿ ಇನ್ನೂ ಕೂಡ ಮಾಹಿತಿ ಬೇಕಾದ್ರೆ ನೀಟ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಟಿಲ್ ಎಂಡ್. ಥ್ಯಾಂಕ್ ಯು.